ಶ್ರೀನಿವಾಸಪುರ ತಾಲೂಕಿನ ಯಲ್ದೂರು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆಂಬ್ಯುಲೆನ್ಸ್ ಸೌಲಭ್ಯ ಸಮರ್ಪಕವಾಗಿ ಲಭ್ಯವಾಗದ ಕಾರಣ ತುರ್ತು ಚಿಕಿತ್ಸೆಗೆ ಬರುವ ರೋಗಿಗಳು ಹಾಗೆ ಸಾರ್ವಜನಿಕರು ತೀವ್ರ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಎಂಬ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಆಂಬ್ಯುಲೆನ್ಸ್ ಕೊರತೆಯಿಂದ ಗರ್ಭಿಣಿಯರು ಸೇರಿದಂತೆ ತುರ್ತು ಚಿಕಿತ್ಸೆಯ ಅಗತ್ಯವಿರುವ ರೋಗಿಗಳಿಗೆ ಸಮಯಕ್ಕೆ ಆಸ್ಪತ್ರೆ ಸಾಗಿಸೋಕೆ ಸಾಧ್ಯವಾಗ್ತಾ ಇಲ್ಲ ಎಂದು ಸ್ಥಳೀಯರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ತುರ್ತು ಸಂದರ್ಭದಲ್ಲಿ ಕರೆಯನ್ನ ಮಾಡಿದ್ರೂ ಕೂಡ ಗಂಟೆಗಟ್ಟಲೆ ಆಂಬ್ಯುಲೆನ್ಸ್ ಬಾರದಿರೋದ್ರಿಂದ ಜೀವಾಪಾಯದ ಪರಿಸ್ಥಿತಿ ಎದುರಾಗ್ತದೆ ಎಂದು ಗ್ರಾಮಸ್ಥರು ದೂರ್ತಾ ಇದ್ದಾರೆ. ಇನ್ನು ಸರ್ಕಾರಿ ತುರ್ತು ಕರೆಯನ್ನ ಮಾಡಿದ 15 ನಿಮಿಷದೊಳಗೆ ಆಂಬ್ಯುಲೆನ್ಸ್ ಸೇವೆಯನ್ನು ಒದಗಿಸುವ ಭರವಸೆಯನ್ನ ನೀಡಿದ್ರು ಅದು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಎಂದು ಸಾರ್ವಜನಿಕರು ಆರೋಪಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ತಾಲೂಕು ಆರೋಗ್ಯಾಧಿಕಾರಿಗಳು ಹಾಗೆ ಜಿಲ್ಲಾ ಆರೋಗ್ಯ ಇಲಾಖೆ ಅಧಿಕಾರಿಗಳು ತಕ್ಷಣ ಮಧ್ಯ ಪ್ರವೇಶಿಸಿ ಶಾಶ್ವತ ಪರಿಹಾರ ಕಲ್ಪಿಸಬೇಕೆಂದು ಒತ್ತಾಯಿಸ್ತಾ ಇದ್ದಾರೆ. ಇನ್ನು ಆಸ್ಪತ್ರೆಯ ಸ್ವಚ್ಛತಾ ವ್ಯವಸ್ಥೆ ಸಮರ್ಪಕವಾಗ್ತಾ ಇಲ್ಲ ಎಂಬ ಆರೋಪವೂ ಕೂಡ ಕೇಳಿ ಬರ್ತಾ ಇದೆ. ಮಳೆಗಾಲದಲ್ಲಿ ಆಸ್ಪತ್ರೆಗೆ ಸಂಪರ್ಕಿಸುವ ರಸ್ತೆ ಹಾಳಾಗಿರೋದ್ರಿಂದ ರೋಗಿಗಳು ಆಸ್ಪತ್ರೆಗೆ ಬರೋಕೆ ಹಾಗೆ ತೆರಳೋಕೆ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಇನ್ನು ಈ ಹಿಂದೆ ಮಾಜಿ ಶಾಸಕರು ಆರೋಗ್ಯ ಸಚಿವರಾಗಿದ್ದ ಅವಧಿಯಲ್ಲಿಯೂ ಕೂಡ ಹಲವು ಬಾರಿ ಮನವಿಯನ್ನು ಸಲ್ಲಿಸಲಾಗಿತ್ತು. ಅಲ್ಲದೆ ಹಾಲಿ ಶಾಸಕರು 3 ತಿಂಗಳ ಹಿಂದೆ ಆಸ್ಪತ್ರೆಗೆ ಭೇಟಿಯನ್ನ ನೀಡಿ ಅಗತ್ಯ ಸೌಲಭ್ಯಗಳನ್ನು ಒದಗಿಸುವ ಭರವಸೆಯನ್ನು ಕೂಡ ನೀಡಿದ್ರು. ಇದುವರೆಗೆ ಯಾವುದೇ ಕ್ರಮ ಕೈಗೊಳ್ಳಲಾಗ್ತಾ ಇಲ್ಲ ಎಂದು ಗ್ರಾಮಸ್ಥರು ಆರೋಪಿಸ್ತಾ ಇದ್ದಾರೆ. ನಮಸ್ಕಾರ, ನಮ್ಮ ಹೆಸರು ಅರವಿಂದ್ ಅಂತ. ಇದೇ ಯಲ್ದೂರು ಗ್ರಾಮದ ವಾಸಿಗಳು. ನಾವು ಸುಮಾರು ಒಂದು 10-15 ವರ್ಷದಿಂದ ಆಂಬ್ಯುಲೆನ್ಸ್ ಬೇಕು ಅಂತೇಳಿ ನಾವು ಮನವಿಗಳು ಕೊಡ್ತಾನೆ ಇದ್ದೀವಿ. ತಾಲೂಕು TH ಅವ್ರಿಗೆ ಕೊಟ್ಟಿದ್ವಿ, DH ಅವ್ರಿಗೆ ಕೊಟ್ಟಿದ್ವಿ, DC ಅವ್ರಿಗೂ ಕೊಟ್ಟಿದ್ವಿ. ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ. ಇಲ್ಲಿವರೆಗೂ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ. ನಾವು ಹಾಲಿ ಶಾಸಕರಿಗೂ ಮಾಜಿ ಶಾಸಕರಿಗೂ ಅವರು ಆರೋಗ್ಯ ಸಚಿವರಾಗಿದ್ದಾಗ ಕೂಡ ಮನವಿ ಕೊಟ್ಟಿದ್ದೀವಿ. ಇಲ್ಲಿವರೆಗೂ ಯಾವುದೇ ರೀತಿ ಅನುಕೂಲ ನಮಗೆ ಸರ್ಕಾರದಿಂದ ಆಗಿಲ್ಲ. ಇದು 24/7 ಏನು 24 ಅವರ್ಸ್ ಹಾಸ್ಪಿಟ್ಲ್ ಅಂತೇಳಿ ಹಾಕಿದ್ದಾರೆ ಇಲ್ಲಿ. ಬಟ್ ಏನಿಲ್ಲ, ಹಾಸ್ಪಿಟ್ಲಲ್ಲಿ ವೈದ್ಯಾಧಿಕಾರಿಗಳು ಸರಿಯಾಗಿರೋದಿಲ್ಲ. ನಮ್ಗೆ ಯಾವುದೇ ರೀತಿ ಸಿಬ್ಬಂದಿ ಕೊರತೆ ಜಾಸ್ತಿ ಇದೆ. ಅದು ಸಿಬ್ಬಂದಿ ಇರೋರು ಪಾಪ ಅವ್ರಿಗೇನು ಎಷ್ಟು ಕೆಲಸ ಅಂತ ಮಾಡೋಕ್ಕಾಗುತ್ತೆ, ಏನು ಕೆಲಸನೂ ಇಲ್ಲಿ ನಡೀತಾ ಇಲ್ಲ. ದಯವಿಟ್ಟು ಇಲ್ಲಿ ಸಿಬ್ಬಂದಿನೂ ಬೇಕಾಗಿದೆ. ಜೊತೆಗೆ ಏನಂದರೆ ಈ ಹಾಸ್ಪಿಟ್ಲ್ ಸ್ವಚ್ಛತೆ ಅಂತೂ ತೀರಾ ಝೀರೋ. ನೀವೇ ನೋಡ್ಬೋದು ಇಲ್ಲಿ ಯಾವ ಥರ ಪರಿಸ್ಥಿತಿ ಇದೆ ಪರಿಸರ ಅಂತ. ಇಲ್ಲಿ ಹಾಸ್ಪಿಟ್ಲಲ್ಲಿ ಕಾಯಿಲೆ ವಾಸಿ ಮಾಡ್ಕೊಳಕ್ಕೆ ಬಂದರೆ ಇನ್ನು ಇಲ್ಲಿಂದ ಇರೋ ಸೊಳ್ಳೆಗಳು ಕಚ್ಕೊಂಡು ಇನ್ನೂ ಕಾಯಿಲೆ ಜಾಸ್ತಿ ಮಾಡ್ಕೋಬೇಕು, ಆ ಪರಿಸ್ಥಿತಿಯಲ್ಲಿದೆ. ಜೊತೆಗೆ ಏನಂದರೆ ಈ ಒಂದು ಹಾಸ್ಪಿಟ್ಲಿಗೆ ಬರೋದಕ್ಕೆ ರಸ್ತೆ ತೀರಾ ಅಧ್ವಾನ. ಮಳೆ ಬಂತು ಅಂದರೆ ಹಾಸ್ಪಿಟ್ಲಿಗೆ ಪೇಷಂಟ್ಸ್ ಕರ್ಕೊಂಬರ್ಬೇಕು ಅಂದರೆ ಅವರು ಎಷ್ಟೋ ಸತಿ ಬಿದ್ದು ಗಾಯಗಳು ಮಾಡ್ಕೊಂಡು ಬಂದಿರೋ ಪರಿಸ್ಥಿತಿ ಇದೆ. ಕೆಲವರು ಇಲ್ಲಿ ಸತ್ತೋಗಿರೋ ಪರಿಸ್ಥಿತಿನೂ ಇದೆ. ಆಂಬುಲೆನ್ಸ್ ವ್ಯವಸ್ಥೆ ಇಲ್ದಿರ 5-6 ಸಾವುಗಳು ಏನೇ ರೀಸೆಂಟಾಗಿ ಆಗಿದ್ದಾವೆ. ಇದೇನಾದರೂ ಹಿಂಗೆ ಆಗೋಂಗಿದ್ರೆ ನಾವೇನಕ್ಕೆ ಇನ್ನು ಹಾಸ್ಪಿಟ್ಲ್ ಅವಶ್ಯಕತೆನೇ ಇಲ್ಲ. ಇಲ್ಲಿ ಆರಾಮಾಗಿ ಹಾಸ್ಪಿಟ್ಲ್ ಬಾಗಿಲು ಹಾಕ್ಕೊಂಡು ಸುಮ್ಮನೆ ಇರೋ ದುಡ್ಡನ್ನಾದರೂ ಉಳಿಸಲಿ, ನಮಗೆ ನಾವು ಕಟ್ಟಿರೋ ತೆರಿಗೆ ದುಡ್ಡನ್ನಾದರೂ ಉಳಿಸಲಿ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಇಲ್ಲಾಂದರೆ ಉಗ್ರ ಹೋರಾಟ ಮಾಡೋದಕ್ಕಂತೂ ನಾವು ರೆಡಿಯಾಗಿದ್ದೀವಿ. ಯಾವುದೇ ರೀತಿ ಉಗ್ರ ಹೋರಾಟ ಆಗದಂಗೆ ದಯವಿಟ್ಟು ಸರ್ಕಾರದ ಬಗ್ಗೆ ಗಮನ ಹರಿಸಿ ನಮ್ಗೆ ಆದಷ್ಟು ಶೀಘ್ರವಾಗಿ ಆಂಬುಲೆನ್ಸು ಹಾಗೂ ಒಂದು ಹಾಸ್ಪಿಟ್ಲ್ನ ಕುಂದುಕೊರತೆಗಳೇನಿದಾವೆ ಅವನ್ನ ಸರಿಪಡಿಸಬೇಕಾಗಿ ತಮ್ಮಲ್ಲಿ ನಿಮ್ಮ ಮೂಲಕವಾಗಿ ನಾವು ಕೇಳ್ಕೊಳ್ತೇವೆ. ನಾನು ಯಲ್ದೂರು ನಿವಾಸಿ. ನಾನು ಇಲ್ಲಿ 5 ಇಯರ್ಸಿಂದ ಇಲ್ಲೇ ಬರ್ತಾ ಇದ್ದೀನಿ. ನನಗೆ 2 ಮಕ್ಕಳು ಆಗಿದ್ದಾರೆ. ಇಲ್ಲಿ ಮೈನ್ ಎಮರ್ಜೆನ್ಸಿದಲ್ಲಿ ಇಲ್ಲಿ ಒಂದು ಆ್ಯಂಬುಲೆನ್ಸ್ ಇಲ್ಲ. ಇಲ್ಲಿ ಹೆಡ್ ಕ್ವಾರ್ಟರ್ಸಲ್ಲಿ 10,000 ಜನ ಇದ್ದಾರೆ, ಆದ್ರೂ ಒಂದು ಆ್ಯಂಬುಲೆನ್ಸ್ ಇಲ್ಲ. ಇಲ್ಲಿ ಎಮರ್ಜೆನ್ಸಿಗೆ ತುಂಬ ಕಷ್ಟ ಆಗ್ತಾಯಿದೆ. ಪ್ರೆಗ್ನೆಂಟ್ ಲೇಡೀಸ್ಗೆ ಮತ್ತು ಮಕ್ಕಳಿರೋ ಜನರಿಗೆ ತುಂಬ ಕಷ್ಟ ಆಗ್ತದೆ. ನಮ್ಮ ಊರಿಗೆ ಒಂದು ಆ್ಯಂಬುಲೆನ್ಸ್ ವ್ಯವಸ್ಥೆ ಮಾಡಿಕೊಡಿ, ಇಲ್ಲಾಂದರೆ ಜನಗಳಿಗೆ ತುಂಬ ಸಹಾಯ ಆಗುತ್ತೆ. ಇವಾಗ ಎಮರ್ಜೆನ್ಸಿನಲ್ಲಿ ವೆಹಿಕಲ್, ಅದೇ ಪ್ರೈವೇಟ್ ವೆಹಿಕಲ್ಲು ಹುಡ್ಕೋದು ತುಂಬ ಕಷ್ಟ ಆಗುತ್ತೆ. ಅದರಿಂದ ತುಂಬ ಟೈಮ್ ವೇಸ್ಟ್ ಆಗುತ್ತೆ. ಕೆಲವೊಮ್ಮೆ ಪೇಷಂಟ್ಸ್ಗೆ ಅದು ಪ್ರಾಣ ಅಪಾಯನೂ ಆಗುತ್ತೆ. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಮ್ಮ ಊರಿಗೆ ಒಂದು ಆ್ಯಂಬುಲೆನ್ಸ್ ವ್ಯವಸ್ಥೆ ಮಾಡಿಕೊಡಿ ಗೌರ್ಮೆಂಟ್ಗೆ.